ಬೆಂಗಳೂರಿನ ಸಿಟಿ ಮಾರ್ಕೆಟ್ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಆರೋಪ ಮತ್ತು ಪ್ರತ್ಯಾರೋಪ. ಹಾಂಗೆಳೆಯರೇ, ಕೆಲವು ದಿನಗಳ ಹಿಂದೆ ಸಿಟಿ ಮಾರ್ಕೆಟ್ ಟಿಂಬರ್ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿ ಜಕಾವುಲ್ಲಾ ಖಾನ್ ರವರು ಪತ್ರಿಕಾಗೋಷ್ಠಿ ನಡೆಸಿ ಸಂಘದ ಪ್ರಸ್ತುತ ನಾಯಕತ್ವದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು. ಅಧ್ಯಕ್ಷರಾದಂತಹ ಮುಕದ್ದುಸುಲ್ಲಾ ಬೇಗ್, ಕಾರ್ಯದರ್ಶಿಯಾದಂತಹ ಲೈಕ್ ಅಹಮದ್ ಮತ್ತು ಎಇ ಸತ್ತಾರ್ ಖಾನ್ ಉರ್ಫ್ ಮಮ್ತಾಜ್, ಮ್ಯಾನೇಜರ್ ಮತ್ತು ಕೆಲವು ಸಹಚರರು ಚನ್ನಪಟ್ಟಣದಲ್ಲಿ ಭೂಮಿಯನ್ನು ಆಕ್ರಮಿಸಿಕೊಳ್ಳುವ ಸಂಚು ರೂಪಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಜಕಾವುಲ್ಲಾ ಖಾನ್ ರವರ ಪ್ರಕಾರ ಈ ಎಲ್ಲ ಪ್ರಕರಣಗಳು ಕಾನೂನು ಬಾಹಿರ ಮತ್ತು ಸಂವಿಧಾನ ಬಾಹಿರ ಆಗಿದ್ದು ಸಂಘದ ಸದಸ್ಯರ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಗಿದೆ ಎಂದು ಪ್ರತಿಕ್ರಿಯೆಯಾಗಿ ನೀಡಿದರು. ಪ್ರಸ್ತುತ ಸಿಟಿ ಮಾರ್ಕೆಟ್ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮುಕದ್ದುಸುಲ್ಲಾ ಬೇಗ್ ರವರು ಮಾಜಿ ಕಾರ್ಯದರ್ಶಿ ಮಾಡಿದ ಎಲ್ಲ ಆರೋಪಗಳನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದರು. ಅವೆಲ್ಲವೂ ಆಧಾರರಹಿತ, ಸುಳ್ಳು ಮತ್ತು ಕಟ್ಟುಕತೆ ಎಂದು ಬಣ್ಣಿಸಿದರು. ಯಾವುದೇ ವಿಶ್ವಾಸಾರ್ಹ ಮತ್ತು ಪುರಾವೆಗಳಿಲ್ಲದ ಆರೋಪಗಳನ್ನು ಮಾಡಲಾಗಿದೆ ಎಂದು ಅವರು ಹೇಳಿದರು. ಕಳೆದ ಮಂಗಳವಾರ 2026ರ ಜನವರಿ 27ರಂದು ತನ್ನ ಎಲ್ಲ ಬೆಂಬಲಿತ ಸದಸ್ಯರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ತನ್ನ ಹಕ್ಕುಗಳ ಬೆಂಬಲಕ್ಕಾಗಿ ಕೆಲವು ದಾಖಲೆಗಳನ್ನು ಮತ್ತು ಕೆಲವು ಪುರಾವೆಗಳನ್ನು ಸಹ ಮಂಡಿಸಿದರು ಮತ್ತು ನ್ಯಾಯ ಸಿಗುವವರೆಗೂ ಸದಸ್ಯರ ಹಕ್ಕುಗಳನ್ನು ಪುನಃ ಸ್ಥಾಪಿಸುವವರೆಗೂ ತನ್ನ ಹೋರಾಟವನ್ನು ಮುಂದುವರಿಸಲು ದೃಢ ನಿರ್ಧಾರವನ್ನು ವ್ಯಕ್ತಪಡಿಸಿದರು. ಅವರ ಏಕೈಕ ಬೇಡಿಕೆ ನ್ಯಾಯಕ್ಕಾಗಿ ಕಾನೂನುಬದ್ಧ ನಿರ್ಧಾರವನ್ನು ಅವರು ಒತ್ತಿ ಹೇಳಿದರು. ಈ ಮಧ್ಯೆ ಸಂಘದ ಕೆಲವು ಸದಸ್ಯರು ದೀರ್ಘಕಾಲದ ಘರ್ಷಣೆಗೆ ಪರಸ್ಪರ ಸಂವಾದ ಮತ್ತು ಮಾತುಕತೆಯಿಂದ ಮೂಲಕ ಪರಿಹರಿಸಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. जी बताया साहब, इससे पहले जो है आपके 2 प्रेस मीट हुई थी. एक तुम्हारी जो प्रेजेंट कमेटी है उनकी जानिब से प्रेस मीट को एलिगेशन लगा को यहाँ तक कि नोटिस अभी सर्व कर को मीडिया वाले आपको दे या तुम्हारे टीम मेंबर्स को दे सर नोटिस सर्व कर को. तो आज आप फिर जब प्रेस मीट बुलाई, क्या बयान देना चाह रहे हैं? उनका एलिगेशन ये है कि आपके पास बिना कागजात के, बिना डॉक्यूमेंट के आप ऐसे हवा में बात करें. ಬಿಸ್ಮಿಲ್ಲಾ ರಹಮಾನ್ ರಹೀಂ. ನಾನು ಜಕಾವುಲ್ಲಾ ಖಾನ್, ನಮ್ಮ ಹೆಸರು, ತಂದೆಯವರ ಹೆಸರು ಬಂದು HK ಹನೀಫ್ ಖಾನ್ ಲೇಟ್ಸ್, ಫೌಂಡರ್ ಆಫ್ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್. ನಾನು 32 ವರ್ಷದಿಂದ ಈ ಬಂಬು ಬಜಾರ್ನಲ್ಲಿ ಇದ್ದೀನಿ. ಹುಟ್ಟಿರೋದು ಬೆಳೆದಿರೋದು ಇಲ್ಲೇ. ಈ ಮುಕದ್ದುಸುಲ್ಲಾ ಬೇಗು, ಲೈಕ್ ಅಹಮದ್, ಆಮೇಲೆ ಎ ಸತ್ತಾರ್ ಖಾನ್ ಅವ್ರು 3 ಜನ ಬಂದ್ಬಿಟ್ಟು ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ 40 ನಿಮಿಷ 50 ನಿಮಿಷ ಟೈಮ್ ಪಾಸ್ ಮಾಡೋಕ್ಕೆ ಮೀಡಿಯಾ ಟೈಮ್ ಕೂಡ ಟೈಮ್ ಇಲ್ಲ. ನಾನು ಬ್ಯುಸಿ ಮ್ಯಾನು. ಇರೋದು ಮಾತು ಎಷ್ಟಿದೆ ಅಷ್ಟೇ ನಾನು ಮಾತಾಡ್ತೀನಿ. ನಾನು ಓದಿಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಓದಿರೋದು. ಫಸ್ಟ್ ಎವಿಡೆನ್ಸ್ ಕಲೀಮುಲ್ಲಾ ಖಾನ್ದು ಸಿವಿಲ್ ಕೋರ್ಟ್ ಆಫ್ ಕರ್ನಾಟಕ ಚನ್ನಪಟ್ಟಣ ತಾಲೂಕಿನಲ್ಲಿ ಈ ಕೇಸ್ ನಡೀತಾ ಇದೆ. ಕಲೀಮುಲ್ಲಾ ಖಾನ್ದು ನೆಕ್ಸ್ಟ್ ಡೇಟ್ 12/2 ಇದೆ. ಇದು ಒಂದು ದಾಖಿಲ. ಸೆಕೆಂಡ್ ಬಂದ್ಬಿಟ್ಟು ಅವ್ರ ಮುಕದ್ದುಸುಲ್ಲಾ ಬೇಗ್ ಹೇಳಿದ್ದಾರೆ, ನಾನು ಇವ್ರ 2 ಜನಕ್ಕೆ ಭಯ ಕೊಟ್ಟಿ ಮೋಸ ಮಾಡಿ ಏನನ್ನ ಮಾಡಿಬಿಟ್ಟೆ ಅಂದ್ರೆ ನಾನು ಹುಡುಗಿಲ್ಲ. ಅವ್ರಿಗೆ ಭಯ ಕೊಡಕ್ಕೆ, ಅವ್ರಿಗೆ ಭಯ ಕೊಡಕ್ಕೆ ನೋಡಿದ್ರೆ ಆನೆ ತರ ಇದೆ. ಅವ್ರು ಏನ್ ಪೊಸಿಷನ್ ಅಲ್ಲಿ ಇದೆ ಅದಾದ್ಮೇಲೆ ದೇವ್ರ ಹೆಸರು ಮೇಲೆ ನಮ್ಮ ಹೆಸರು ತಗೊಳ್ಬೇಕು. ನಮ್ಗೆ ಅವ್ರು ಹೇಳಿದ್ದಾರೆ, ನಾನು ಏನನ್ನ ಅವ್ರ ಹತ್ರ ಕಮಿಟ್ಮೆಂಟ್ ಮಾಡ್ಕೊಳ್ಬಹುದು, ಅದಕ್ಕೆ ಜಕಾವುಲ್ಲಾ ಖಾನ್ ಮಾಡಿದ್ರ ಅಂತ ಹೇಳ್ತಾ ಇದಾರಲ್ಲ. 100 ಸತಿ ಯಾರನ್ನ ನಾನ್ ತಿಂತ್ರೆ 1 ಸತಿ ಬ್ಯಾರೋ ನಮ್ಗೆ ತಿರೋಸು ಪೂರ್ತಿ ಬೆಂಗಳೂರಿನಲ್ಲಿ ಕೇಳ್ಕೊಡಿ. ಇದು ಬಂದ್ಬಿಟ್ಟು ಅವ್ರು ಹೇಳಿದ್ರು ರಿಜಿಸ್ಟರ್ ಬೇರೆ, ನಾನು ಭಯ ಕೊಟ್ಟಿ ನಮ್ ತಂಗಿಗೆ ನಮ್ ರಿಲೇಷನ್ಗೆ ಮಾಡಿದಂತ. ಇದು ಬಂದ್ಬಿಟ್ಟು 3 ಜನಕ್ಕೆ ಮಾಡ್ಕೊಟ್ಟಿದ್ದಾರೆ. 2 3 ಒಂದ್ಬಿಟ್ಟು 2 ನಮ್ ಫ್ಯಾಮಿಲಿಗೆ, ಒಂದ್ ಬಂದ್ಬಿಟ್ಟು ನಮ್ದು ಲೈಕ್ ಅಹಮದ್ ಫ್ರೆಂಡ್ ಅವ್ರ ಕಸನ್ಗೆ ಮಾಡಿಬಿಟ್ಟು 3 ಲಕ್ಷ ರೂಪಾಯಿ ದುಡ್ಡು ತಗೊಳ್ಳಿದ್ದಾರೆ. ಅದೆಲ್ಲ ಲೆಕ್ಕ ಕೊಡ್ಬೇಕು. ಇವಾಗ ಗಿರೋಣ್ಗೆ ಅವರು ಬಂದಿದ್ದಾರೆ, ಗಿರೋಣ್ಗೆ ನಾನು ಬಂದಿದ್ದೀನಿ.
ದೇವ್ರ ಹೆಸರು ಹೇಳ್ಬಿಟ್ಟು ಕಾಲ್ ಮುಗಿಸ್ಕೊಂಡು ಕೈ ಮುಗಿಸ್ಕೊಂಡು ನಾನು ಅವ್ರ ಹತ್ರ ನಾಯಿ ತರ ಕಮ್ಮಿ ಅಂದ್ರೆ ಜಾಮಿಯಾ ಮಸ್ಜಿದ್ ಹತ್ರ, ಶಾಂತಿನಗರ್ ಮಸ್ಜಿದ್ ಹತ್ರ, ಕಾಮತ್ ಹೋಟೆಲ್ ಹತ್ರ ಅಲ್ಲಿ ಡೇಟ್ ನಾನು ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ತೆಗಿಸ್ತೀನಿ. ಇವಾಗ ನಮ್ಗೆ ಏನು ಕೆಲಸ ಇಲ್ಲ. ನಮ್ಮ ಮಗು ಮದ್ವೆ ದಿವಸನ ಇವ್ರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವಾಗ ಮದುನು ಮದ್ವೆ ಇಲ್ಲ, ಏನು ಇಲ್ಲ. ಏನ್ ಹೋದ್ರು ಮಣ್ಣಿಗೆನೂ ಹೋಗ್ಬೇಕು. ಇವಾಗ ಏನ್ ಅರ್ಜೆಂಟ್ಗೆ ನಮ್ಗೆ ಟೆನ್ಷನ್ ಇಲ್ಲ. ನಾನು ನಮ್ಮ ಅಪ್ಪಂದು ಆಗ್ಲಿ, ನಮ್ಮ ಅಪ್ಪನ ಫ್ರೆಂಡ್ಸ್ ಆಗ್ಲಿ, ಈ ಬಂಬು ಬಜಾರ್ ದುಡ್ಡು ಹಣ ವೇಸ್ಟ್ ಮಾಡಕ್ಕೆ ಮಕ್ಕಳದಸ್ತು ಮಗ ಕೊಡಲ್ಲ. ಅವ್ರೆಲ್ಲ ಏನೇನ್ ಮಾಡ್ತಾ ಇದಾರೆ ಎಲ್ಲ A to Z ನಾನ್ ಎಲ್ಲ ತೋರಿಸ್ತೀನಿ. ಆಮೇಲೆ ಇಲ್ಲಿ ನೋಡಿ ಅವ್ರು ಎಷ್ಟು ಹುಚ್ಚ ಮಾಡ್ತಾ ಇದಾರೆ ಎಲ್ಲಾರ್ಗೆ. ಅದು ಕೇಸ್ ನಡೀತಾ ಇದೆ. ಅದು ಜೊತೆನಲ್ಲಿ 6 ಪಾಣಿ 12 ಎಕರೆಕ್ಕೆ ನಾನು ಇದು ತಗೊಂಡಿದ್ದೀನಿ RTC ತಗೊಂಡ್ಬಿಟ್ಟು ತಿರ್ಗಾ ಜಾಗ ಸೇಲ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಮ್ದಪ್ಪಂದು ಇಲ್ಲಪ್ಪ ಜಾಗ, ನಿಮ್ ರಿಲೇಷನ್ ಯಾರ್ದನ್ನ ಜಾಗನ ಇದು? ಎಷ್ಟ್ ಸತಿ ಹೇಳಿದೀನಿ, ನಿಮ್ ಮಗ ಮುಂದೆ ಹೇಳಿದೀನಿ, ನೂರುಲ್ ಅಮೀನ್ ಹತ್ರ ಮುಂದೆ ಹೇಳಿದೀನಿ, AS ಸತ್ತಾರ್ ಖಾನ್ ಮುಂದೆ ಹೇಳಿದೀನಿ, ಎಲ್ಲಾರ್ಗೆ ಹೇಳ್ಬಿಟ್ಟು ಲಾಸ್ಟ್ ನಾನು ಈ ಗ್ರೌಂಡ್ಗೆ ಬರ್ತಾ ಇರೋದು. ಇವಾಗ ಬೇರೆ ನಮ್ ಜೊತೆನಲ್ಲಿ ಎಕ್ಸ್ಟ್ 4 ಡೈರೆಕ್ಟ್ರು, ಪ್ರೆಸೆಂಟ್ 2 ಡೈರೆಕ್ಟ್ರು ಪೂರ್ತಿ ಬಜಾರ್ ಬರ್ತಾರೆ. ನಮ್ಗೆ ತಿರ್ಗಾ ಏನಾನ ಇದ್ ಮಾಡಿದ್ರೆ ಬಂಬು ಬಜಾರ್ ಒಳಗಡೆ ಶೆಡ್ ಹಾಕಿ ಕಾಂಪೌಂಡ್ ಇದು ಹಾಕಿ ಅಲ್ಲೇ ಎಲ್ಲಾರ್ಗೆ ಸೇರಿಸ್ತೀನಿ. ಇವಾಗ ನೆಕ್ಸ್ಟ್ ನಾನ್ ಚನ್ನಪಟ್ಟಣಗೆ ಹೋಗೋದು ಬರೋದು ನಮ್ಗೆ ಯಾರು ಏನಿಲ್ಲ. ನಾನು ರೌಡಿನೇ ಇಲ್ಲ, ಪೌಡಿನೇ ಇಲ್ಲ, ಏನಿಲ್ಲ. ಇವಾಗ ಸದ್ಯಕ್ಕೆ ನಾನು ಬಿಸ್ನೆಸ್ ಮ್ಯಾನ್ ಪ್ಲಸ್ ಪಾಲಿಟಿಷಿಯನ್ ನಾನು ಇರೋದು. ಕರೆಕ್ಟಾ? ನಮ್ಗೆ ಏನಕ್ಕೆ ಇದು ಪ್ರಾಬ್ಲಮ್ ಬಂದ್ರೆ ಇವ್ರು 3 ಜನಕ್ಕೆ ನಾನು ಇವತ್ತು ಸ್ಯಾಟರ್ಡೆ ನಮ್ದು ಆರ್ಡರ್ಸ್ ಎಲ್ಲ ರೆಡಿ ಆಗಿದೆ. ನಾನು ಪೊಲೀಸ್ ಕಮಿಷನರ್ ಕೊಡ್ತಾ ಇದ್ದೀನಿ, ಎಕ್ಸ್ ಜಾಯಿಂಟ್ ಕಮಿಷನರ್ ಕೊಡ್ತಾ ಇದ್ದೀನಿ, ಚನ್ನಪಟ್ಟಣ ತಹಸೀಲ್ದಾರ್ಗೆ ಕೊಡ್ತಾ ಇದ್ದೀನಿ. ಆಮೇಲೆ ನಮ್ದು ಅಕ್ಕೂರ್ ಸ್ಟೇಷನ್ ಅಲ್ಲೇನ ಇವ್ರಿಗೆ ಎಲ್ಲ ಧೈರ್ಯ ಬಂದಿರೋದು, ಅಲ್ಲೇನೆ ಕೊಡ್ತಾ ಇದ್ದೀನಿ. ಏನೇನ್ ಮಾಡ್ಬೇಕು ನಮ್ ತಲೆ ಇದ್ದವ್ರು ಇಷ್ಟೇ. ನಿಮ್ ಮುಂದೆ ಒಂದೇ ಮಗ ನಾನು, सत्तार खान साहब तुम्हारे सामने का मैं बच्चा, लेकिन बच्चे को तुम्हें क्या करना अक्ल बोलना था। सो मैं तुम्हारा मस्जिद में बोलिया शांति नगर में तुम्हें आको झूठे अफवाह करी ಅದೆಲ್ಲ ಏನಿದೆ ಇವಾಗ ಮೈದಾನ ಬಂದ್ಬಿಟ್ಟಿದ್ದೀನಿ. ದೇವ್ರು ಇದೆ ನೋಡೋಣ, ನಮ್ 4 ಜನದು ದೇವ್ರು ಯಾರ ಮೇಲೆ ಇದ್ ಮಾಡ್ತಾರೆ ನೋಡ್ಬಿಟ್ಟು ನಡಿಯೋಣ. ನೀನು ಕಳ್ಳ, ನೀನು ಚಪ್ಪರು, ನೀನ್ ತರ್ಲೆ ನಮ್ಮ ಮಗ, ಏನಾನ ಮಾಡಕೋ. ಬೇರೆ ನೀನ್ ಅಷ್ಟು ನಿಯತ್ತಿದ್ರೆ ನಾನು ಕೂತ್ಕೊಂಡು ಧೈರ್ಯದಿಂದ ಹೇಳ್ತಾ ಇದ್ದೀನಲ್ಲ, ಬಡವ್ರಿಗೆ ಎಲ್ಲ ನೀನ್ ನಿಲ್ಸ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದಲ್ಲ, ದೇರ ಇದ್ರೆ ಮೈದಾನ್ಗೆ ಬಾ, ಬಂಬು ಬಜಾರ್ಗೆ ಇದೇ ಮೀಡಿಯಾ ಅವ್ರು ಕರಿಯೋಣ. ನಿಮ್ ಕಾಲ್ ಇಟ್ಬಿಟ್ಟು ನಾನು ಕೇಳಿದ್ದೀನಿ, ಕೊಟ್ಬಿಡಪ್ಪ ಜಾಗ, ಬೇಡ, ನಮ್ಮಪ್ಪಂದು ನಿಮ್ಮಪ್ಪಂದು ಲೈಕ್ ಅಪ್ಪಂದು ಎಲ್ಲ ಹೆಸರು ಹೋಗತ್ತೆ ಅಂತ. ನಿನ್ ಲೈಗೆ ಎಲ್ಲ ಉಲ್ಟಾ ಸೀದಾ ಮಾಡಿ ಅವ್ರಿಗೆ ಎಲ್ಲ ಉಲ್ಟಾ ಸೀದಾ ಮಾಡಿದ್ಯಾ. ಇದು ಪಾಣಿ ಅದು ಬಿಟ್ಟು ಇವ್ರಿಗೆ ಭಯ ಬಂದ್ಬಿಟ್ಟು ನಮ್ ಮೆಂಬರ್ಸ್ ಇದಿಲ್ವಾ 40 ಜನಗೆ ಇವರು ದುಡ್ಡು ಕೊಟ್ಟಿದಾರಲ್ಲ, ಎಲ್ಲ ಮೇಲೆ ಮೊಕದ್ದಸುಲ್ಲಾ ಖಾನ್ ಸೈನ್ ಇರೋದು. ನಮ್ದು ಲೈಕ್ದಿಲ್ಲ, ಹೋಗ್ತಾರೆ ಜೈಲ್ಗೆ. ಹೋಗ್ಲಿಲ್ಲ ಅಂದ್ರೆ ನಾನು ತೀರ್ಸ್ಬಿಡ್ತೀನಿ, ನಮ್ಗೆ ಕಳಿಸ್ಬೇಕು ಅಷ್ಟೇ ನಮ್ ನಿಯತ್ತು. ಅದಕ್ಕೆ ಏನಾನ ಖರ್ಚಾಗ್ಲಿ ದುಡ್ಡು ನ್ಯಾಯದಿಂದ ಹೋಗ್ತಾ ಇದೀನಿ. ದೊಡ್ಡವ್ರ ಹತ್ರ ನಮ್ಗೆ ನ್ಯಾಯ ಸಿಕ್ಲಿಲ್ಲ, ಇವಾಗ ನಾನು ಕಾನೂನು ಪ್ರಕಾರ ಹೋಗ್ತೀನಿ. ಇಲ್ಲಿ ನೋಡಿ ಕೇವಿಟ್ ನಮ್ಮ ಹೆಸರಿಗೆ ಕಲೀಮುಲ್ಲಾ ಖಾನ್ಗೆ ಇಷ್ಟೇನಾ ನಿಮ್ ಧೈರ್ಯ? ಬಾಪ ಬಂದ್ಬಿಟ್ಟು ತೋರ್ಸು, ಕೋರ್ಟ್ನಲ್ಲಿ ತೋರ್ಸು. ಸುಮ್ಗೆ ಯಾವ್ದು ಫೈಲ್ ಇಟ್ಕೊಂಡು ಆಮೇಲೆ ಮಮತಾಜ್ ಅವ್ರು ಹೇಳ್ತಾರೆ ಕೈ ಕಾಲು ಕಟ್ ಮಾಡ್ಬಿಡ್ತಾರೆ. ನಿಮ್ ವಯಸ್ಸಿಗೆ ಏನಕ್ಕೆ ಸುಳ್ಳು ಹೇಳ್ತೀರಾ? ನೀನ್ ಒಂದ್ ಇದ್ ಮಾಡಿ, ಒಂದು 5 ಇಲ್ಲ ಅಂತ 5 ಕೆರೆಯಿಂದ ನೀರು ತಗೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಮೋತಿನಗರ್ ಮಸ್ಜಿದ್, ಮಾಮೂದಿಯಾ ಮಸ್ಜಿದ್ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಅವ್ರದ್ದು ಅಲ್ಲಿ ಹೋಗಿ ನಮಾಜ್ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ಹೇಳ್ಬಿಟ್ಟು ಹೇಳಿ ಕುಡಿ ನೋಡೋಣ ಯಾರ ಹತ್ರ ಇದಿದೆ. ನಮ್ಮ ಅಪ್ಪಂದು ಹೆಸರು ಆಗ್ಲಿ, ನಮ್ಮ ಅಣ್ಣಂದು ಹೆಸರು ಆಗ್ಲಿ, ಇವರೆಲ್ಲ ಏನು ಮಾಡಿಲ್ಲ. ಲೆಕ್ಚರ್ ತೋರಿಸ್ತಾರೆ, ಮಿನಿಟ್ ತೋರಿಸ್ತಾರೆ. ನೂರುಲ್ಲಾ ಖಾನ್ ಏನ್ ಮಾಡಿದ್ದು, ಹನೀಫ್ ಖಾನ್ ಏನ್ ಮಾಡಿದ್ದು, ಜಕ್ಕಾವುಲ್ಲಾ ಖಾನ್ ಏನ್ ಮಾಡಿದ್ದು. ಜಕ್ಕಾವುಲ್ಲಾ ಖಾನ್ ನಲ್ಲಿ ಬಿಲ್ಡಿಂಗ್ ಪ್ರೆಸಿಡೆಂಟ್ ಮಾಡಿರೋದು ನೀನ್ ತಗೊಂಡಿರೋದು. ನಾನು ನಮ್ಮ ಅಣ್ಣ ಎಲ್ಲ ಸೇರಿಸ್ಬಿಟ್ಟು ಆವಾಗ ನಾನೆಲ್ಲ ತರ್ಲೆ. ನಮ್ಮ ಮಗ ಮನ್ಸೂರ್ ಹೇಳಿದಾರಲ್ಲ, ನಮ್ಗೆ ಪೊಸಿಷನ್ ಇಲ್ಲ. ನಮ್ಗೆ ಹೇಳ್ಬಿಟ್ಟು ನಮ್ ಕೈ ಕಾಲು ಇಟ್ಕೊಂಡು ಪ್ರೆಸಿಡೆಂಟ್ ಇದ್ ಮಾಡಪ್ಪ, ನಿಮ್ಗೆ ಅಷ್ಟು ಮಾತಾಡ್ತಾ ಇದೆಯಲ್ಲ. ನಮ್ದು ಯಾವ್ದು ರಿಲೇಷನ್ ಇದು ಜಾಗ ಇಲ್ಲ. ನಮ್ಮ ಅಮ್ಮಂದು ಇಲ್ಲ, ನಮ್ ತಂಗಿದು ಇಲ್ಲ, ನಮ್ ಹೆಂಡತಿನೂ ಇಲ್ಲ. ಏನ್ ಮಾತು ಹೇಳ್ತಾ ಸ್ವಲ್ಪ ಇಷ್ಟ ಮಾಡ್ಕೊ. ಇದು 3 ರಿಲೇಷನ್ ನಿಮ್ದು ಇದ್ರೆ ಇದಕ್ಕೆ ಇಷ್ಟ ಮಾಡು, ಬೇಡ ಎಲೆಕ್ಷನ್ ಇಟ್ಬಿಡು. ಲಾಸ್ಟ್ ಟೈಮ್ ನೀನ್ ಎಲೆಕ್ಷನ್ ಮಾಡ್ಬಿಟ್ಟು ಎಲ್ಲ ಮಾಡ್ದಲ್ಲ, ಇವಾಗನು ಇಟ್ಬಿಡು ನೋಡೋಣ. ನಾತ್ಕತೆ ಬೇಡ. ಇದು ಎಷ್ಟು ಎಲ್ಲ ಮಾಡ್ತಾ ಇದ್ದಾರೆ. ನಮ್ದು ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಸ್ಬಿಟ್ಟು ನಮ್ಗೆ ಇದ್ ಮಾಡ್ತಾ ಇರೋದು. ನೀನು ಏನಿದ್ರು ಮನ್ಸೂರ್ ಹೇಳಿದಲ್ಲ, ಮನ್ಸೂರಣ್ಣ
ಆ ತರ ನೀನು ಏನಿದ್ರೆ ಅಸೋಸಿಯೇಷನ್ ದಿನ ತುಟ್ಕೊಂಡು ಕೊಡ್ಬೇಕು. ನಿನ್ಗೆ 40 ಸಾವಿರ ಯಾರು ಹೇಳ್ತಾ ಇದಾರೆ ಪಾಂಪ್ ಆಟೋ ಡ್ರೈವರ್ ಅವರು 40 ವರ್ಷದಿಂದ ಮೊಕದ್ದಸನೆ ಏನ್ ಮಾಡಿದ್ರು ಒಂದ್ ಚಿಪ್ ತೋರ್ಸು. 2-3 ಲಕ್ಷ ರೂಪಾಯಿ ಕುರಾನ್ ಮೇಲೆ ಕೈ ಇಟ್ಬಿಟ್ಟು ಹೇಳೋ ನೀನು. ಲಾಕ್ಡೌನ್ ನಲ್ಲಿ ಕಿಟ್ ಕೊಡೋಣ ಅಂತ ತಗೊಂಡಲ್ಲ, ಎಲ್ಲಿ ಕೊಟ್ಟಿದ್ ಲಾಕ್ಡೌನ್ ನಲ್ಲಿ ದುಡ್ಡು? ಯಾವ ಕಿಟ್ ಕೇಳ್ದೆ ನೀನು? ಕೊಟ್ಟಿದ್ಯಾ? ಅಷ್ಟು ನಿಮ್ಗೆ ದೇವ್ರ ಮೇಲೆ ಇದಿಲ್ಲ. ನೀನ್ ಹೋಗ್ಬಿಟ್ಟು ನಮ್ ದೊಡ್ಡಪ್ಪ ಇವ್ರು ಬಂದು ದರ್ಗಾ ಅವ್ರು ಇದಾರೆ, ಅವ್ರಿಗೆ ಹೇಳ್ತಾರೆ ಜಕಾ ಮೇಲೆ ಜಾದೂ ಮಾಡು. ಏನ್ ಮಾಡ್ಕೊಳ್ತೀಯಾ? ಎಲ್ಲಾ ನೋಡ್ಬಿಟ್ಟಿದ್ದೀನಿ. ದೇವ್ರ ಮನೆಗ್ 4 ಸತಿ ಹೆಣ್ಮಗುಗೆ ಮದ್ವೆ ಆಯ್ತು, 2 ಮದ್ವೆ. ಏನಿಲ್ಲ, ನಿಮ್ ತರ ನಾಯಿ ತರ ಓಡ್ಕೊಂಡ್ ತರ ಇಲ್ಲ ನಮ್ದು. ಕೆಪಾಸಿಟಿ ಇದೆ ನಮ್ಗೆ. ಬಂಬು ಬಜಾರಿಂದ 18 ಕಿಲೋಮೀಟರ್ ನಮ್ ಮನೆ. ಚನ್ನಪಟ್ಟಣಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಏನು ಇಲ್ಲ, ಒಂಟಿ ಹೋಗೋದು ಒಂಟಿ ಬರೋದು. ನಮ್ಗೆ ಏನನ್ನ ಬಂದ್ರೆ ನಮ್ ಮನೆಯವರಾಗ್ಲಿ, ನಮ್ ಫ್ಯಾಮಿಲಿಯವರಾಗ್ಲಿ, ನಮ್ ಫ್ರೆಂಡ್ಸ್ ಆಗ್ಲಿ, ನಮ್ ಕಮಿಟಿ ಅವ್ರಿಗೆ ಎಲ್ಲ ಹಿಡ್ಬಿಟ್ಟು ನಾನು ಕಮಿಷನರ್ಗೆ ಕೊಟ್ಬಿಟ್ಟಿದ್ದೀನಿ. ನೀನ್ ಏನಾಯ್ತು ಮಾಡಪ್ಪ, ನಮ್ಮ ಪುಂದು ಜಾಗ ಇಲ್ಲ, ನೀನ್ ಏನೇನ್ ಮಾಡ್ತೀಯ ಮಾಡು, ನೋಡೋಣ. ಇಷ್ಟೇ ದಯವಿಟ್ಟು ನಾನು ಹೇಳ್ತೀನಿ, ಇವತ್ತೂ ಹೇಳ್ತೀನಿ. ನಿಮ್ಗೇನು ಕೋಪ ಬರ್ತಾ ಇದೆ, ನಮ್ಗೇನು ಕೋಪ ಬರ್ತಾ ಇದೆ. ನಮ್ಮ ಪುಂದು ನಿಮ್ಮ ಪುಂದು ಜಾಗ ಇಲ್ಲ. 250 ಜನಗೆ ನಾನು ಹುಟ್ಟಿಲ್ಲ, ನೀನು ಹುಟ್ಟಬೇಡ. ಈ ಜಾಗ ಮೇಲೆ ಆಸ್ತಿಗೆ ಇದ್ ಮಾಡ್ಬೇಡ. ದಯವಿಟ್ಟು ಫಸ್ಟ್ ಅಂಜುಮನ್ನಿಂದ ಎಲೆಕ್ಷನ್ ಡಿಕ್ಲೇರ್ ಮಾಡ್ಬಿಟ್ಟು ಜನರಲ್ ಬಾಡಿ ಮಾಡ್ಬಿಟ್ಟು ಅವ್ರವ್ರ ಜಾಗ ಅವ್ರಿಗೆ ಕೊಟ್ಬಿಡು. ಇಲ್ಲ ದಾರಿ ತೋರಿಸ್ತಾರೆ, ಇದು ರಿಜಿಸ್ಟರ್ ಮಾಡಿದ್ಯಲ್ಲ, ನಮ್ಮವ್ರು ಎಲ್ಲ ಈ ತರ ರಿಜಿಸ್ಟರ್ ಮಾಡೋರು ರೆಡಿ ಇದ್ದಾರೆ, ಇಷ್ಟು ಮಾಡ್ಕೊಟ್ಬಿಡು. ಯಾರಲ್ಲಿ ಬಡವರು ಇಲ್ಲ, ಎಲ್ಲ ಕೋಟೇಶ್ವರು. ಎಲ್ಲರಿಗೆ 2 ಲಕ್ಷ 3 ಲಕ್ಷ ಎಲ್ಲ ಮಾಡ್ತಾ ಇರೋದು. ಇವರು ನಮ್ಮ ಅಣ್ಣನ್ಗೆ ತೋರಿಸಿ ನೋಡಿ. ಇವರೆಲ್ಲ ಚಿಕ್ಕ ಕೆಲಸದಿಂದ ಬಂಬು ಬಜಾರ್ನಲ್ಲಿ ಮಾಡ್ಕೊಂಡು ಒಂದು ಪೊಸಿಷನ್ ಬಂದಿರೋದು. ಇವ್ರದ್ದು 4 ಸೈಡ್ ಇದೆ. ಇವ್ರಿಗೆ ಒಂದು ನಮ್ದು ಅಪ್ಪದ ಹೆಸರು ಇದೆ, ಮೊಕದ್ದಸಪ್ಪ ಇದೆ, ಆ ಮುತ್ಕ ಇದಲ್ಲ, ಅವ್ರದ್ದು ಏನ್ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರ ಮುಂದೆ ಚಿಕ್ಕ ಹುಡುಗ ಏನ್ ಪೊಸಿಷನ್ ಅಲ್ಲಿ ಇದ್ದಾರೆ ಇವತ್ತು, ಏನಿದ್ದಾರೆ ಅವರು? ರಿಜ್ವಾನ್, ಮೊಹಮ್ಮದ್ ರಿಜ್ವಾನ್ ಅಂತ ಅವ್ರ ಹೆಸರು. ಅವ್ರೆಲ್ಲಾ ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಹಾಕಿದ್ರೆ ನೀನ್ ತೆಗೆಯೋದಲ್ಲ. ಎಷ್ಟು ಧೈರ್ಯ ನಿಮ್ಗೆ? ಆರಾಮಾಗಿ ನಾನಲ್ಲೇ ಇರ್ತೀನಪ್ಪ, ನೀನ್ ಯಾರನ್ನ ಬಾ. ನಮ್ಮ ಅಪ್ಪನ ಜಾಗ ಅಲ್ಲ, ನಿಮ್ಮ ಅಪ್ಪನ ಜಾಗ ಇಲ್ಲ. ಆರಾಮಾಗಿ ಕೂತ್ಕೊಳ್ಳೋಣ, ಊಟ ಮಾಡೋಣ, ಅಲ್ಲೇ ಎಲ್ಲಾರ್ಗೆ ಕರ್ಬಿಡೋಣ, ನಯ ಮಾಡಿಸ್ಕೊಟ್ಬಿಡೋಣ. ಅದು ಬಿಟ್ಟು ದಯವಿಟ್ಟು ನಮ್ಗೂ ತಂದೆ ಕೊಡ್ಬೇಡ, ನಿಮ್ಗೂ ಮಾಡ್ಬೇಡಪ್ಪ. ಆಯ್ತಪ್ಪ, ಎಲ್ಲಾರ್ಗೆ ನಮಸ್ಕಾರ.